ಆತ್ಮೀಯ ವಿದ್ಯಾರ್ಥಿಗಳೇ, ಪರಿಶ್ರಮ ನವೋದಯ ತರಬೇತಿ ಕೇಂದ್ರ ಗೋಕಾಕ್ ಇವರ ವತಿಯಿಂದ ನಿಮಗೆ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತಾ ಇವತ್ತಿನ ಒಂದು ತರಗತಿಯನ್ನ ನೋಡ್ತಾ ಹೋದ್ರಿ. ನಮ್ಮ ಸಂಸ್ಥೆಯ ವತಿಯಿಂದ ನಮ್ಮ ಪರಿಶ್ರಮ ನವೋದಯ ತರಬೇತಿ ಕೇಂದ್ರ ಗೋಕಾಕ್, ಅದೇ ರೀತಿ ಸರಸ್ವತಿ ಪ್ರಾಥಮಿಕ ಶಾಲೆ ಗೋಕಾಕ್ ಇವರ ವತಿಯಿಂದ ಬೇಸಿಗೆ ಶಿಬಿರಗಳು ಪ್ರಾರಂಭವಾಗಿದ್ದು, ಬೇಸಿಗೆ ಶಿಬಿರದ ನೀವು ತರಗತಿಯಲ್ಲಿ ಭಾಗವಹಿಸಿ ಅದೇ ರೀತಿ ಪ್ರವೇಶಗಳನ್ನು ಪ್ರಾರಂಭವಾಗಿದೆ. ಪ್ರವೇಶ ಪಡೆಯಬೇಕಾದ್ರ ಕೆಳಗೆ ಕಾಣ್ತಿರುವಂತ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾದ್ರ ಸ್ಕೂಲಿಗೆ ಬಂದ ಭೇಟಿಯನ್ನ ಕೊಡಿ ಅಂತ ನಾನು ಹೇಳ್ತಾ, ಅದೇ ರೀತಿ ನಮ್ಮ ಒಂದು ಬೇಸಿಗೆ ಶಿಬಿರದಲ್ಲಿ ನಿಮಗೆ ವಿದ್ಯಾಭ್ಯಾಸದ ಜೊತೆಗೆ ವ್ಯಾಯಾಮ, ಯೋಗ, ಗುಂಪು ಅಧ್ಯಯನ, ಆನ್ಲೈನ್ ಕ್ಲಾಸಸ್ಗಳು ಇವೆಲ್ಲ ಜರುಗ್ತಾವ. ಅದೇ ರೀತಿ ನಮ್ಮ ಪರಿಶ್ರಮ ನವೋದಯ ತರಬೇತಿ ಕೇಂದ್ರದ ವತಿಯಿಂದ ಟ್ಯಾಲೆಂಟ್ ಎಂಬ ಪರೀಕ್ಷೆನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದೇ ಮಾರ್ಚ್ 22 ರವಿವಾರ ಬೆಳಗ್ಗೆ 11 ಗಂಟೆಗೆ ಟ್ಯಾಲೆಂಟ್ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನ ಗೆಲ್ಲಿ ಅಂತ ಹೇಳ್ತಾ, ಮುಂದಿನದಾಗಿ ಈ ಒಂದು ಟ್ಯಾಲೆಂಟ್ ಎಂಬ ಪರೀಕ್ಷೆ 3 ಮತ್ತು 4ನೇ ತರಗತಿಗಳ ವಿದ್ಯಾರ್ಥಿಗಳಿಗೆ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ಪರೀಕ್ಷೆಯಲ್ಲಿ ನಿಮ್ಮ ಏನು ಉತ್ತೀರ್ಣರಾದ್ರೆ ಬಹುಮಾನಗಳ ನಿಮ್ಗೆ ಆಕರ್ಷಕವಾದ ಬಹುಮಾನಗಳನ್ನ ನಿಮ್ಮ ಪಡೆಯಬಹುದು. ಅದೇ ರೀತಿ ಇವತ್ತಿನ ದಿನ ಒಂದು 15 ಮುಖ್ಯ ಪ್ರಶ್ನೆಗಳು, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆದಂತ ಒಂದು 15 ಪ್ರಶ್ನೆಗಳನ್ನ ನಾವ ಡಿಸ್ಕಷನ್ ಮಾಡುವಂತಹ ಸಮಯ. ಮೊದಲನೇ ಪ್ರಶ್ನೆ ಇದಾಗಿದೆ ನೋಡ್ರಿ. ದ ಹ್ಯಾಪಿ ಬೈಕರ್ಸ್ ಸ್ಟಾಪ್ಡ್ ಫಾರ್ ಲಂಚ್ ಅಂಡ್ ರೆಸ್ಟ್. ದ ಅಂಡರ್ಲೈನ್ಡ್ ವರ್ಡ್ ಈಸ್. ಇದ ಒಂದು ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ನೋಡ್ತಾ ಹೋದ್ರ ಫಾರ್ ಅನ್ನೋ ಒಂದು ವರ್ಡ್ ಗೆ ಅಂಡರ್ಲೈನ್ ಮಾಡಿದಾರ. ಆ ಅಂಡರ್ಲೈನ್ ಅನ್ನ ಮಾಡಿದಂತ ವರ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಆಗ್ತದ ಅಂತ ಅವರ ಕೇಳಿದಾರ. ದ ಹ್ಯಾಪಿ ಬೈಕರ್ ಸ್ಟಾಪ್ಡ್ ಫಾರ್ ಲಂಚ್ ಅಂಡ್ ರೆಸ್ಟ್. ಅದರ ಒಂದು ಸ್ಟೇಟ್ಮೆಂಟ್ ಅದ ನಾವು ಅರ್ಥವನ್ನ ನೋಡ್ತಾ ಹೋದ್ರ, ಮೀನಿಂಗ್ ಅನ್ನ ನೋಡ್ತಾ ಹೋದ್ರ, ಹ್ಯಾಪಿ ಬೈಕರ್ಸ್ ಬೈಕ್ ಅನ್ನ ರೈಡ್ ಮಾಡೋರು ಊಟಕ್ಕಾಗಿ ಏನ್ ಮಾಡಿದ್ರು, ಸ್ಟಾಪ್ ಮಾಡಿದ್ರು. ಲಂಚ್ ಗಾಗಿ ಸ್ವಲ್ಪ ರೆಸ್ಟ್ ಗಾಗಿ ವಿಶ್ರಾಂತಿಗಾಗಿ ಅದರ ಸಲುವಾಗಿ ಅವ್ರು ಏನ್ ಮಾಡಿದ್ರು, ಸ್ಟಾಪ್ ಮಾಡಿದ್ರು ಅಂತ ಹೇಳಿ ನಾವು ನೋಡ್ತೀವಿ. ಅಲ್ಲಿ ಫಾರ್ ಅನ್ನೋ ವರ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಆಗತ್ತ, ವಿಚ್ ಪಾರ್ಟ್ಸ್ ಆಫ್ ಸ್ಪೀಚ್ ದಿಸ್ ಇಸ್ ಅಂತ ಕ್ವಶನ್ ಅರೈಸ್ ಆಗ್ಯದ. ಆ ಒಂದು ಆಪ್ಷನ್ ಗಳನ್ನ ನೋಡ್ತಾ ಹೋಗ್ರಿ. ಆಪ್ಷನ್ ಎ ಅದ ನೌನ್ ಅಂತ ಅದ, ಆಪ್ಷನ್ ಬಿ ಪ್ರಿಪೋಸಿಷನ್, ಆಪ್ಷನ್ ಸಿ ಪ್ರನೌನ್, ಆಪ್ಷನ್ ಡಿ ಆಡ್ವರ್ಬ್. ಈ 4 ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ನೌನ್ ಅಂತಂದ್ರೆ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಥಿಂಗ್ಸ್ ಗಳ ಬಗ್ಗೆ ಹೇಳ್ತದ. ಪ್ರಿಪೋಸಿಷನ್ಸ್ ಇದು ಪೂರ್ವಭಾವಿ ಪದ. ಯಾವ ಒಂದು ವರ್ಡ್ಸ್ ಗಳನ್ನ ಇದು ಪೂರ್ವ ಅಂದ್ರ ಇಟ್ ವರ್ಡ್ಸ್ ಕಂಜಂಕ್ಷನ್ಸ್ ವರ್ಡ್ಸ್ ಆಗ್ಲಿ ಇದೇನ್ ಮಾಡ್ತದ ಅಂತಂದ್ರ ಪೂರ್ವಭಾವಿಯಾಗಿ ಆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಇರುವಂತಹ ಈ ಒಂದು ಸ್ಟೇಟ್ಮೆಂಟ್ ಗೆ ಅವ್ರು ಮಾಡ್ತಕ್ಕಂತ ಏನು ಕೆಲಸಕ್ಕೆ ಅದು ಜೋಡಣೆಯನ್ನ ಮಾಡ್ತದ. ಅದೇ ರೀತಿ ಅದು ಯಾವ ಆಧಾರದ ಮೇಲೆ ನಿಂತ್ಕೊಂಡಿದ ಅನ್ನೋದನ್ನ ಪ್ರಿಪೋಸಿಷನ್ ಹೇಳ್ತದ. ಅದೇ ರೀತಿ ಪ್ರನೌನ್ ಹೇಳ್ತದ. ಇನ್ಸ್ಟೆಡ್ ಆಫ್ ನೌನ್, ನಾಮಪದದ ಬದಲಾಗಿ ನಾವು ಬಳಸುವಂತ ಪದವನ್ನ ನಾವ ಪ್ರನೌನ್ ಅಂತ ಕರಿತೇವೆ. ಅದೇ ರೀತಿ ಆಡ್ವರ್ಬ್ ಅದ. ಆಡ್ವರ್ಬ್ ಹೇಳ್ತದ ನೋಡ್ರಿ, ವರ್ಬ್ ಇಟ್ ಡಿಸ್ಕ್ರೈಬ್ಸ್ ಅ ವರ್ಬ್. ಕ್ರಿಯಾಪದವನ್ನ ವರ್ಣಿಸುವಂತ ಪದವನ್ನ ನಾವ ಕ್ರಿಯಾ ವಿಶೇಷಣ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ನಾವಿಲ್ಲಿ ನೌನು, ಪ್ರಿಪೋಸಿಷನ್, ಪ್ರನೌನ್, ಆಡ್ವರ್ಬ್ ಅನ್ನ ನೋಡಿದ್ವಿ. ಇಲ್ಲಿ ಯಾವುದೇ ರೀತಿ ನೌನ್ ನ ಫಾರ್ ಅನ್ನೋ ಒಂದು ವರ್ಡ್ ಗೆ ಅವರ ಅಂಡರ್ಲೈನ್ ಮಾಡಿದ್ರೆ, ಹಾಗಾದ್ರೆ ಆಪ್ಷನ್ ಬಿ ಇದು ಪ್ರಿಪೋಸಿಷನ್ ಆಗ್ತದ, ಪೂರ್ವಭಾವಿ ಪದ ಆಗ್ತದ ಅಂತ ಹೇಳಿ ನಾವು ನೋಡ್ತೇವೆ. ದ ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ಇದಾಗ್ಯದ ನೋಡ್ರಿ. ಗ್ರ್ಯಾಂಡ್ ಮದರ್ ಟೋಲ್ಡ್ ಸ್ಟೋರಿ. ಪ್ಲೂರಲ್ ಫಾರ್ಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್. ಬಹಳ ಅಂದ್ರೆ ಬಹಳ ಸರಳವಾದಂತಹ ಪ್ರಶ್ನೆ. ಸ್ಟೋರಿ ಅನ್ನೋ ವರ್ಡ್ ದ ಪ್ಲೂರಲ್ ಫಾರ್ಮ್, ಬಹುವಚನ, ಸಿಂಗ್ಯುಲರ್ ಮತ್ತು ಪ್ಲೂರಲ್ ಈಗಾಗಲೇ ನಿಮಗೆ ನಾನು ಡಿಸ್ಕಷನ್ ಮಾಡಿದ್ದೇನೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಸಿಂಗ್ಯುಲರ್, ಪ್ಲೂರಲ್, ಹೌದಾ? ಇದು ಒನ್ ಈಸಿ ಟ್ರಿಕ್ ಹೇಳ್ಕೊಡ್ತೀನಿ, ಹೌದಾ? 2 ಪ್ಲಸ್ ಮೋರ್. ಹೌದು, ಸಿಂಗ್ಯುಲರ್ ಅಂದ್ರೆ ಏಕವಚನ, ಪ್ಲೂರಲ್ ಅಂತಂದ್ರೆ ಬಹುವಚನ. ಸ್ಟೋರಿದ ಏನಾಗ್ತದ, ನಾವು ಪ್ಲೂರಲ್ ಫಾರ್ಮ್ ನೋಡ್ತಾ ಇದ್ದೀವಿ. ಯಾವ ಒಂದು ನಾಮಪದಗಳು ವಾಯಿಂದ ಕೊನೆಗೊಂಡಿರ್ತಾವಲ್ಲ ಅವಕ್ಕೆ ನಾವು ಇನ್ಸ್ಟೆಡ್ ಆಫ್ ವಾಯ್ಗೆ IES ಅನ್ನ ಹಚ್ಚಿ ನಾವು ಪ್ಲೂರಲ್ ಮಾಡಬೇಕು, ಹೌದಾ? ಸ್ಟೋರಿ, ಅದಕ್ಕೆ ನಾವು ಸ್ಟೋರಿಯನ್ನು ಯಾವ ಒಂದು ನಾಮಪದಗಳು, ಯಾವ ಒಂದು ನೌನ್ಸ್ ವಾಯ್ದಿಂದ ಎಂಡ್ ಆಗಿರ್ತಾವ ಅವಕ್ಕೆ ನಾವ ವಾಯ್ದ ಇನ್ಸ್ಟೆಡ್ ಆಫ್ ವಾಯ್ ವಿ ಆರ್ ಯೂಸ್ IES.
ಫಾರ್ ಮೇಕಿಂಗ್ ಪ್ಲೂರಲ್ ಮಾಡುವಾಗ IS ಅನ್ನ ಹಚ್ಚಬೇಕು. ವಾಯದ ಬದಲಾಗಿ ವಾಯನ್ನ ತೆಗೆದು ಫ್ಲೂರಲ್ ಮಾಡುವಾಗ IS ಹಚ್ಚಬೇಕು. ಅದೇ ರೀತಿ ಇದ್ರ ಬಗ್ಗೆ ನಾನು ಪ್ರಿವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಬಾಯ್ ಅನ್ನೋ ವರ್ಡ್ ಬಂತು. ಇವಾಗ ನಾವು ಫ್ಲೂರಲ್ ಮಾಡ್ತಾ ಹೋದ್ರೆ BOYS ಅಂತ ಆಗ್ತದ. ಸರ್ ನೀವೇ ಹೇಳಿದ್ರಿ ವಾಯ್ ಬಂದಾಗ ಏನ್ ಮಾಡ್ಬೇಕು, ವಾಯದ ಇನ್ಸ್ಟೆಡ್ ಆಫ್ ವಾಯ್ IS ಹಚ್ಬೇಕು ಅಂತ ಹೇಳಿದ್ರಿ. ಹಾಗಿದ್ದಲ್ಲಿ ಇಲ್ಲಿ BOYS ಅನ್ನ ಹಚ್ಚಿ ಪ್ಲೂರಲ್ ಮಾಡಿದ್ರಿ ಹೇಗೆ ಅಂತ ನೋಡ್ತಾ ಹೋದ್ರ, ಇಲ್ಲಿ ವಾಯದ ಬಿಫೋರ್ ವರ್ಡ್ ಯಾವ್ದದ, ಓವೆಲ್ ಅದನೋ ಕಾನ್ಸೋನೆಂಟ್ ಅದನೋ ನೋಡ್ಕೋಬೇಕು. ಅದೇನಾದ್ರೂ ಸ್ವರದಿಂದ ಇತ್ತು, ವಾಯದ ಹಿಂದಿನ ಒಂದು ಲೆಟರ್ ಸ್ವರದಿಂದ ಕೂಡಿತ್ತು ಅಂತಂದ್ರ ಅಲ್ಲಿ ನಾವ IS ಅನ್ನ ಹಚ್ಚೋಂಗಿಲ್ಲ, ಓನ್ಲಿ S ಅನ್ನ ಹಚ್ಚಿ ನಾವ ಪ್ಲೂರಲ್ ಅನ್ನ ಮಾಡ್ಬೇಕು. ಅದೇ ರೀತಿ ಮಂಕಿ ಅನ್ನೋ ವರ್ಡ್ ತಗೊಳ್ರಿ, MONKEY ಮಂಕಿ. ಇಲ್ಲೂ ಕೂಡ MONKE ವಾಯದ ಹಿಂದ್ಗಡೆ ವರ್ಡ್ ಇ ಅದ, ಅದು ಸ್ವರ. AEIOU ಸ್ವರ ಬಂತು. ಸೊ ಹಾಗಾಗಿ MONKEYS ಹಚ್ಬೇಕು, IS ಇಲ್ಲಿ ಹಚ್ಚೋಂಗಿಲ್ಲ. IS ಎಲ್ಲಿ ಹಚ್ಬೇಕಂತೆ, ಕಾನ್ಸೋನೆಂಟ್ ಬಂದಾಗ, ವ್ಯಂಜನ ಅಕ್ಷರ, ವಾಯದ ಹಿಂದಿನ ಅಕ್ಷರ ವ್ಯಂಜನ, ಓವೆಲ್ ಅನ್ನ ಬಿಟ್ಟು ವ್ಯಂಜನಗಳು ಬಂದಿದ್ರ ಅಲ್ಲಿ ಇನ್ಸ್ಟೆಡ್ ಆಫ್ ವಿ ಆರ್ ಯೂಸ್ ದಿ IS ಫಾರ್ ಪ್ಲೂರಲ್ ಮೇಕಿಂಗ್. ಹೌದಾ, ಪ್ಲೂರಲ್ ಮಾಡುವಾಗ IS ಅನ್ನ ಹಚ್ಬೇಕು. ಅದೇ ರೀತಿ ಏನಾದ್ರೂ ಸ್ವರ ಬಂದಿತ್ತಂದ್ರೆ ನಾವಲ್ಲಿ ಏನೋ ಯಾವುದೇ ರೀತಿಯಾದ ಚೇಂಜಸ್ ಮಾಡದೆ ಓನ್ಲಿ S ಅನ್ನ ಇಟ್ಟು ನಾವು ಪ್ಲೂರಲ್ ಅನ್ನ ಮಾಡ್ಬೇಕಾಗ್ತದ. ಹೌದಾ, ಈ ಟಾಪಿಕ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ಹಾಗಾದ್ರೆ ಇದರ ಆನ್ಸರ್ ಸ್ಟೋರಿದ ಏನಾಗ್ತದ ನೋಡಿ, ಇದು R ದಿಂದ ಕೊನೆಗೆ R ಮತ್ತು ವಾಯ್ ಅದ, ಬಟ್ R ಅನ್ನೋದು ಕಾನ್ಸ್ಟೆಂಟ್ ಆಗ್ತದ. ಸೊ ಇಲ್ಲಿ ವಾಯ್ದ ಬದಲಾಗಿ IS ಅನ್ನ ಹಚ್ತೀವಿ. ಸ್ಟೋರೀಸ್ ಎಲ್ಲದ ನೋಡ್ರಿ, ಆಪ್ಷನ್ C. ಓಕೆ, STORIES ಸ್ಟೋರೀಸ್, ಇದು ಫ್ಲೂರಲ್ ಫಾರ್ಮ್ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್. ದೇ ಆರ್ ಅಂಡರ್ಲೈನ್ ಮಾಡಿದಾರ. ಶಾರ್ಟ್ ಫಾರ್ಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್, ಕೊಟ್ಟಂತ ಒಂದು ಫಾರ್ಮ್ ಲಾಂಗ್ ಫಾರ್ಮ್ ಅದ, ಆ ತರದ ಶಾರ್ಟ್ ಫಾರ್ಮ್ ಕೇಳಿದಾರ. ದೇ ಆರ್, ನಿಮಗೆ ಶಾರ್ಟ್ ಫಾರ್ಮ್ ಮತ್ತು ಲಾಂಗ್ ಫಾರ್ಮ್ ಬಗ್ಗೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಹೌದಾ, ಡಿಸ್ಕಷನ್ ಮಾಡಿತ್ತು. ದೇ THEY ದೇ, ಇಲ್ಲಿ ಎ ಹೋಗ್ತದ, ಅದು ಎದ ಬದಲಾಗಿ ಅಪಾಸ್ಟ್ರೋಫಿ ಬರ್ತದ, R ಮತ್ತು E ಬರಿತೇವಿ. ಯಾವ ಆಪ್ಷನ್ ಅಲ್ಲಿ ಇದೆ ನೋಡ್ರಿ ಶಾರ್ಟ್ ಫಾರ್ಮ್ ಇದು, ದೇರ್ ಆರ್, ಇದು ಬರುದಿಲ್ಲ. ದೇ ಆರ್ ಆಪ್ಷನ್ ಬಿ ನೋಡ್ರಿ, ದೇ ಆರ್ ಸರಿಯಾದಂತಹ ಉತ್ತರ. ಸಾಧ್ಯ ಆದ್ರೆ ಎಲ್ಲವುಗಳನ್ನ ಏನ್ ಮಾಡ್ರಿ, ನೋಟ್ ಮಾಡ್ಕೊಂತ ಹೋಗ್ರಿ. ಫೋರ್ತ್ ಕ್ವಶನ್ ಹೀಗದ ನೋಡ್ರಿ, ಅ ಪರ್ಸನ್ ಅನೇಬಲ್ ಟು ಸಿ. ಕ್ವಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಗಿವ್ ಒನ್ ವರ್ಡ್, ಒಂದೇ ಪದ ಕೊಡು. ಗಿವ್ ಒನ್ ವರ್ಡ್ ಮೇಲೆ ಕೇಳಿದಂತ ಒಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಮೇಲೆ ಇರುವಂತ ಒಂದು ಪ್ರಶ್ನೆ. ಅ ಪರ್ಸನ್ ಅನೇಬಲ್ ಟು ಸಿ ಅಂದ್ರೆ ಇದ್ರ ಅರ್ಥ ನೋಡ್ರಿ, ಯಾವ ಒಬ್ಬ ವ್ಯಕ್ತಿಗೆ ಕಣ್ಣಿನಿಂದ ನೋಡಲಿಕ್ಕೆ ಆಗುವುದಿಲ್ಲ ಆ ವ್ಯಕ್ತಿಗೆ ನಾವು ಏನಂತ ಕರಿತೀವಿ ಅಂತ ಅಲ್ಲಿ ಕೇಳಿದಾರೆ. ಒಂದೇ ಪದದಲ್ಲಿ ಯಾವ ವ್ಯಕ್ತಿಗೆ ಕಣ್ಣು ಕಾಣುವುದಿಲ್ಲ ಅವನಿಗೆ ಏನಂತ ಕರಿತೀವಿ, ಕುರುಡ. ಕನ್ನಡದಲ್ಲಿ ನೋಡ್ತಾ ಹೋದ್ರೆ ಕುರುಡ ಅಂತ ಕರಿತೀವಿ. ಅದೇ ಇಂಗ್ಲಿಷ್ ಅಲ್ಲಿ ಏನ್ ನೋಡ್ರಿ, ಡಂಬು, ಡೀಪು, ಬ್ಲೈಂಡ್, ಆಕ್ಟರು. ಹೌದಾ, ನೋಡ್ರಿ ಪರ್ಸನ್ ಅನೇಬಲ್ ಟು ಸಿ ಅನ್ನೋದು ಬ್ಲೈಂಡ್ ಅಂತಂದ್ರೆ ಕುರುಡ. ಅದೇ ರೀತಿ ಆಪ್ಷನ್ ಎ ಡಂಬ್ ಅದ, ಆಪ್ಷನ್ ಬಿ ಡೀಪ್ ಅದ, ಆಪ್ಷನ್ ಡಿ ಆಕ್ಟರ್ ಅದ. ಈ ಒಂದು ಮೂರು ಆಪ್ಷನ್ಸ್ ಗಳಿಗೆ ಯಾವ ಒಂದು ಒನ್ ವರ್ಡ್ ಸೆಂಟೆನ್ಸ್ ಗಳು ಬರ್ತಾವ ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ನಿಮ್ಮ ಕಮೆಂಟ್ ಮಾಡ್ಬೇಕಂತ ಹೇಳಿ ನಾನು ಹೇಳ್ತೇನೆ. ಆ ಪರ್ಸನ್ ಅನೇಬಲ್ ಟು ಸಿ ಅನ್ನೋದು ಬ್ಲೈಂಡ್ ಆಗ್ತದ. ಹೌದಾ, ನೆಕ್ಸ್ಟ್ ಕ್ವಶನ್, ಫಿಫ್ತ್ ಕ್ವಶನ್. ಐ ಸೆಂಟ್ ಹಿಮ್ ಟು ಮಾರ್ಕೆಟ್. The verb in the sentence is I sent him to market. The verb in the sentence, ಈ ಒಂದು ಸೆಂಟೆನ್ಸ್ ಅಲ್ಲಿ ಇರುವಂತಹ ವರ್ಬ್ ಯಾವುದು ಅಂತ ಹೇಳಿ ಅವರ ಕೇಳಿದ್ದಾರೆ. ಆಪ್ಷನ್ ಗಳನ್ನು ಕೊಟ್ಟಿದ್ದಾನೆ. ಹಿಮ್, ಮಾರ್ಕೆಟ್, ಟು, ಸೆಂಟ್. ವರ್ಬ್ ಮೀನ್ಸ್ ಏನು, ಕ್ರಿಯಾಪದ. ಇಟ್ ಶೋಸ್ ಆಕ್ಷನ್ಸ್, ಕ್ರಿಯೆಗಳನ್ನ ಸೂಚಿಸುವಂತ ಪದವನ್ನ ನಾವೇನಂತ ಕರಿತೀವಿ, ಕ್ರಿಯಾಪದ ಅಂತ ಕರಿತೀವಿ. ಇಲ್ಲಿ ಕೊಟ್ಟಂತದ್ ನೋಡ್ರಿ, ಐ ಸೆಂಟ್ ಹಿಮ್ ಟು ಮಾರ್ಕೆಟ್. ನಾನು ಅವನನ್ನ ಏನು ಮಾರುಕಟ್ಟೆಗೆ ಕಳುಹಿಸಿದೆ ಅಂತ ಹೇಳಿದ್ದಾರೆ. ಕಳುಹಿಸಿದೆ ಅನ್ನೋದು ಕ್ರಿಯಾಪದ ಆಗ್ತದ. ಸೊ ಅಲ್ಲಿ ಸೆಂಡು ಅದ ಪಾಸ್ಟ್ ಏನಾಗ್ತದ, ಸೆಂಟ್ ಆಗ್ತದ, ನೆನಪಿರ್ಲಿ. ಹೌದಾ, ಆಪ್ಷನ್ ಗಳಲ್ಲಿ ನೋಡ್ರಿ, ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಇದು ಒಂದು ಕ್ರಿಯಾಪದ ಆಗ್ತದ. ವರ್ಬ್ ಅನ್ನ ಕೇಳಿದಾರ, ಕ್ರಿಯಾಪದ ಸೆಂಟ್ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್. ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ ಕ್ಯಾಚ್ ಈಸ್. ಕ್ಯಾಚ್ ಅನ್ನೋ ವರ್ಡ್ ನಾವೇನ್ ಮಾಡ್ಬೇಕಾ, ಪಾಸ್ಟ್ ಟೆನ್ಸ್ ಅನ್ನ ಕೇಳಿದಾರ.
ಹೌದಾ? ಕ್ಯಾಚ್ ಅಂದ್ರೆ ಏನು? ಹಿಡಿದುಕೊಳ್ಳುವುದು. ಅದರದ ಪಾಸ್ಟ್ ಟೆನ್ಸ್ CATCH ಕ್ಯಾಚು. ಪಾಸ್ಟ್ ಟೆನ್ಸ್ ನೋಡ್ತಾ ಹೋದ್ರ CAUGHT ಕಾಟ್. ಕ್ಯಾಚು ಕಾಟ್. ಆಪ್ಷನ್ ಅಲ್ಲಿ ಎಲ್ಲದ ನೋಡ್ರಿ, ಆಪ್ಷನ್ ಸಿ ಕ್ಯಾಚ್ ಕಾಟ್. ಹೌದಾ? ಸರಿಯಾದಂತ ಉತ್ತರ ಕ್ಯಾಚು ಕಾಟ್. ನೆಕ್ಸ್ಟ್ ಕ್ವಶನ್, 7th question. Dash many pencils are there. Dash many pencils are there. ಇಲ್ಲಿ ನೋಡ್ರಿ WH questions ಮೇಲೆ ಒಂದು ಕ್ವಶನ್. WH questions. WH questions ಮೇಲೆ ಒಂದು ಕ್ವಶನ್ಸ್ ಅರೈಸ್ ಆಗ್ಯದ. Dash many pencils are there. ಇಲ್ಲಿ ಒಂದು WH question. ವೇರ್ ಅದ, ಹೌ ಅದ, ವಿಚ್ ಅದ, ವಾಟ್ ಅದ. ವೇರ್, WHERE ವೇರ್. ಅದರದ ಕನ್ನಡ ಮೀನಿಂಗ್ ನೋಡ್ತಾ ಹೋದ್ರ ಎಲ್ಲಿ. ಹೌ ಅಂದ್ರೆ ಹೇಗೆ. ವಿಚ್ ಅಂದ್ರೆ ಯಾವುದು. ಹೌ ಮತ್ತೆ ಎಷ್ಟುನು ಆಗ್ತದೆ. ಹೌ ಅಂದ್ರೆ ಹೌ ಮೆನಿ, ಸೊ ದಿಸ್. ವಾಟ್ ಅಂದ್ರೆ ಏನು. ಹೌದಾ? ಇಲ್ಲಿ ನೋಡ್ರಿ ವೇರ್ ಅಂದ್ರೆ ಎಲ್ಲಿ, ಹೌ ಅಂದ್ರೆ ಹೇಗೆ, ಎಷ್ಟು, ಹೌ ಮೆನಿ. ಅದು ಹೌ ಮೆನಿ ಅಂತ ಬಂದ್ರೆ ಎಷ್ಟು ಅಂತ ಅರ್ಥ ಆಗ್ತದ. ಹೌ ಅಷ್ಟೇ ಬಂದ್ರೆ ಹೇಗೆ ಅಂತ ಅರ್ಥ ಆಗ್ತದ. ವಿಚ್ ಅಂದ್ರೆ ಯಾವುದು, ವಾಟ್ ಅಂದ್ರೆ ಏನು. ಹೌದಾ? ಇಲ್ಲಿ ಕೊಟ್ಟಂತ ಡ್ಯಾಶ್ ಪೆನ್ಸಿಲ್ಸ್ ಆರ್ ದೇರ್. ಹೌದಾ? ಇಲ್ಲಿ ನಾವು ಫಿಲ್ ಮಾಡ್ತಾ ಹೋದ್ರೆ ಈಗಾಗಲೇ ನಿಮಗೆ ಆನ್ಸರ್ ಗೊತ್ತಾಗೈತೆ ಅನ್ಕೋತೀನಿ. ಹೌ ಮೆನಿ ಪೆನ್ಸಿಲ್ಸ್ ಆರ್ ದೇರ್. ಅಲ್ಲಿರುವಂತ ಎಷ್ಟು ಪೆನ್ಸಿಲ್ಸ್ ಅಲ್ಲಿ ಅದಾವ, ಎಷ್ಟು ಅನ್ನೋದಕ್ಕೆ ನಾವು ಹೌ ಮೆನಿ ಅಂತ ಯೂಸ್ ಮಾಡ್ತೇವಿ. ನೆನಪಿರ್ಲಿ ವಿದ್ಯಾರ್ಥಿಗಳೇ, ಸಾಧ್ಯ ಆದ್ರೆ ಎಲ್ಲವುಗಳನ್ನ ಏನ್ ಮಾಡ್ರಿ, ನೋಟ್ ಮಾಡ್ಕೊಡಿ, ಸರಿಯಾಗಿ ಸ್ಟಡಿ ಮಾಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. ದ ಪ್ರಿಫಿಕ್ಸ್ ಆಫ್ ಪಾಸಿಬಲ್. ಪಾಸಿಬಲ್ ಮೀನ್ಸ್ ಸಾಧ್ಯತೆ. ಪಾಸಿಬಲ್ ಅಂದ್ರೆ ಏನು? ಸಾಧ್ಯತೆ. ಪಾಸಿಬಲ್ ಅದರದ ಪ್ರಿಫಿಕ್ಸ್ ಸಫಿಕ್ಸ್. ಸಫಿಕ್ಸ್ ಈಗಾಗಲೇ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ನಿಮಗ ನಾನು ಹೇಳಿದ್ದೇನೆ. ಪ್ರಿಫಿಕ್ಸ್ ಅಂತಂದ್ರೆ ಪೂರ್ವ ಪ್ರತ್ಯಯ. ಸಫಿಕ್ಸ್ ಅಂದ್ರೆ ಪ್ರತ್ಯಯ. ಹೌದಾ? ಪ್ರಿಫಿಕ್ಸ್ ಅನ್ನ ನಾವು ಯೂಸ್ ಮಾಡುವಾಗ ಪ್ರಿಫಿಕ್ಸ್ ಅನ್ನ ನಾವು ಕೊಟ್ಟಂತಹ ವರ್ಡ್ ಅದ ಹಿಂದ್ಗಡೆ ಹಚ್ಚಬೇಕು. ಪ್ರಿಫಿಕ್ಸ್ ಇಲ್ಲಿ ಬರ್ತದ ಬಿಫೋರ್, ಸಫಿಕ್ಸ್ ಆಫ್ಟರ್ ದಿ ವರ್ಡ್. ಆ ವರ್ಡ್ ಆಫ್ಟರ್ ನಾವು ಸಫಿಕ್ಸ್ ಅನ್ನ ಹಚ್ಚಬೇಕು. ಓಕೆ, ಬಿಫೋರ್ ಏನ್ ನೋಡ್ರಿ, ಪಾಸಿಬಲ್ ಅದ ಪ್ರಿಫಿಕ್ಸ್ ಕೇಳಿದಾರ, ಹಾಗಾಗಿ ನಾವು ಬಿಫೋರ್ ಹಚ್ಬೇಕು, ಅದ್ರ ಹಿಂದೆ ಇಲ್ಲಿ ಹಚ್ಬೇಕಾ. ಸೊ ಹಾಗಾಗಿ ಆ ತರದ ಪ್ರಿಫಿಕ್ಸ್ ಏನಾಗ್ತದ ಅಂತ ನೋಡ್ತಾ ಹೋದ್ರೆ ಇಲ್ಲಿ ಏನ್ ಪ್ರಿಫಿಕ್ಸ್ ಪ್ರಿಫಿಕ್ಸ್ ಅದು ಪಾಸಿಬಲ್ ಏನಾಗ್ತದ, ಇಂಪಾಸಿಬಲ್. ಸಾಧ್ಯತೆ ಇಲ್ಲವೇ ಇಲ್ಲ ಅನ್ನೋದು ಒಂದು ವರ್ಡ್ ಆ ತರದ ಮೀನಿಂಗ್ ಆಗ್ತದ. ಹೌದಾ? ಪ್ರಿಫಿಕ್ಸ್ ಅನ್ನ ಆಡ್ ಮಾಡುವಾಗ ಒಂದು ವರ್ಡ್ ಏನಾಗ್ತದ, ಅದರದ ಅಪೋಸ್ ಆಗಿ ಬಿಡ್ತದ. ಓಕೆ, ಪಾಸಿಬಲ್, ಇಂಪಾಸಿಬಲ್. ಆಪ್ಷನ್ ಡಿ, ಪಾಸಿಬಲ್, ಇಂಪಾಸಿಬಲ್. ಸಾಧ್ಯತೆ, ಅಸಾಧ್ಯತೆ ಅಂತ ಹೇಳಿ ನಾವ ನೋಡ್ತೇವೆ. ನೆಕ್ಸ್ಟ್ ಕ್ವಶನ್. Where did the scientist want to take his children? 5ನೇ ತರಗತಿಯಲ್ಲಿ ನಿಮಗ 2ನೇ ಒಂದು ಸೆಮಿಸ್ಟರ್ ಬರುವಂತ ಚಾಪ್ಟರ್ ಯಾವ ಒಂದು ಚಾಪ್ಟರ್ ಅಂತಂದ್ರೆ ಇದು ಈ ಕ್ವಶನ್ ಅರೈಸ್ ಆಗಿದ್ದು ದ ಬಾಸ್ ಹೂ ಕೇರ್ಸ್. ಮೇನ್ ಪಾರ್ಟ್ಸ್ ಇಲ್ಲಿ ನೋಡ್ತಾ ಹೋದ್ರ ದ ಬಾಸ್ ಹೂ ಕೇರ್ಸ್. ದ ಬಾಸ್ ಹೂ ಕೇರ್ಸ್ ಅನ್ನೋ ಒಂದು ಚಾಪ್ಟರ್ ಅಲ್ಲಿ ನೋಡ್ತಾ ಹೋದ್ರೆ ಮೇನ್ ಪಾಯಿಂಟ್ ಬಾಸ್ ಇರ್ತಾನ. ಬಾಸ್ ಯಾರಾಗಿರ್ತಾರ? APJ. ಹೌದಾ? ಅಬೌಟ್ ಅಲ್ಲಿ 70 ಸೈಂಟಿಸ್ಟ್ ಇರ್ತಾರೆ. 70 ಸೈಂಟಿಸ್ಟ್ ಅಲ್ಲಿ ವರ್ಕ್ ಮಾಡ್ತಿರ್ತಾರ. ಅಂಡರ್ ಯಾರ ಅಂಡರ್ ರೀ? ಬಾಸ್ ಅಂಡರ್. ಹೌದಾ? ಓಕೆ, ಯಾವ ಒಂದು ಸ್ಪೇಸ್ ಸೆಂಟರ್ ರೀ ಅದು? ತುಂಬಾ ಸ್ಪೇಸ್ ಸೆಂಟರ್. ತುಂಬಾ ಸ್ಪೇಸ್ ಸೆಂಟರ್ ಇರುವುದು ಎಲ್ಲಿ? ಕೇರಳ.
ನೆನಪಿರ್ಲಿ. ಎಲ್ಲವುಗಳನ್ನ ಸಾಧ್ಯ ಆದ್ರೆ ನೋಟ್ ಮಾಡ್ಕೋತೀರಿ. ಮೇನ್ ಪಾಯಿಂಟ್ಸ್ ಗಳನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಿರ್ತೀವಿ. ಹೌದಾ, ಎಕ್ಸಾಮ್ ಉಳಿಯುವಂತ ಕ್ವಶನ್ಸ್ ಗಳು ಇಲ್ಲಿ ಇಷ್ಟರೊಳಗೆ ನಿಮಗೆ ಮೇ ಬಿ ಒಂದು 4 ರಿಂದ 5 ಕ್ವಶನ್ ಅರೈಸ್ ಆಗ್ತಾವ. ಸೊ ಹಾಗಾಗಿ ಎಲ್ಲವನ್ನ ನೋಟ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಎಕ್ಸಾಮ್ ದಾಗ ಈಸಿಯಾಗಿ ನೀವು ಆನ್ಸರ್ ಅನ್ನ ಮಾಡ್ತೀರಿ. ಹೌದಾ, ವೇರ್ ಡಿಡ್ ದ ಸೈಂಟಿಸ್ಟ್ ವಾಂಟ್ ಟು ಟೇಕ್ ಹಿಸ್ ಚಿಲ್ಡ್ರನ್, ಅಲ್ಲಿರುವಂತ ಒಬ್ಬ ಸೈಂಟಿಸ್ಟ್ ತನ್ನ ಮಕ್ಕಳನ್ನ ಎಲ್ಲಿ ಕರೆದುಕೊಂಡ ಹೋಗ್ಬೇಕು ಅಂತ ಹೇಳಿದ್ದ ಅಂತ ಹೇಳಿ ಅವನ ಬಯಕೆ ಆಗಿತ್ತು. ಅವ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಬಾಸಿಗೆ ಹೇಳಿದ್ದ. ಫಸ್ಟ್ ಅಲ್ಲಿ ಅವ ಕೆಲ್ಸಕ್ಕೆ ಬಂದಾಗ ಹೇಳ್ತಾನೆ, ಇವತ್ತಿನ ದಿನ ನಾನ್ ನಿಮಗ ಸ್ವಲ್ಪ ಬೇಗ ಹೋಗ್ತೀನಿ ಅಂತೇಳಿ. ಅಲ್ಲಿ ವರ್ಕ್ ಮಾಡುವಂತವ್ರು ಯಾರು ಟೈಮ್ ಅನ್ನ ನೋಡ್ತಿರ್ಲಿಲ್ಲ. ಹೌದಾ, ವರ್ಕ್ ಅನ್ನ ಸರಿಯಾಗಿ ಇಂಟ್ರೆಸ್ಟ್ ಇಂದ ಮಾಡ್ತಿದ್ರು. ಯಾರು ಅಲ್ಲಿ ಒಂದು ಇಂಟ್ರೆಸ್ಟ್ ಇಲ್ಲದೆ ಕೆಲಸವನ್ನ ಮಾಡ್ತಿದ್ರು, ಬಹಳ ಇಂಟ್ರೆಸ್ಟ್ ಇಂದ ಅಲ್ಲಿ ಕೆಲಸವನ್ನ ಮಾಡ್ತಿದ್ರು. ಟೈಮ್ ಅನ್ನ ನೋಡ್ತಿದ್ದಿರಲ್ಲ, ಟೈಮ್ ಎಷ್ಟು ಅಂತ ನೋಡ್ತಿದ್ದ. ಸೊ ಹಾಗಾಗಿ ಅಲ್ಲಿ ಮಾರ್ನಿಂಗ್ ಬಂದು ಬಾಸ್ ಅಂತ ಹೇಳ್ತಾನೆ, ನಾನು ಇವತ್ತಿನ ದಿನ ಸ್ವಲ್ಪ ಬೇಗ ಹೋಗ್ತೀನಿ ಮಾಡಿ. ಸೊ ಯಾಕಂತಂದ್ರೆ ತನ್ನ ಮಕ್ಕಳ ಎಕ್ಸಿಬಿಷನ್ ಗೆ ಕರ್ಕೊಂಡು ಹೋಗ್ಬೇಕು. ಸಾರಿ, ನಾನೇ ಆನ್ಸರ್ ಹೇಳ್ಬಿಟ್ಟೆ. ನೋಡ್ರಿ, ವೇರ್ ಡಿಡ್ ದ ಸೈಂಟಿಸ್ಟ್ ವಾಂಟ್ ಟು ಟೇಕ್ ಹಿಸ್ ಚಿಲ್ಡ್ರನ್? ಆಪ್ಷನ್ ಬಿ, ಎಕ್ಸಿಬಿಷನ್ ಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಅವ ಅನ್ಕೊಂಡಿರ್ತಾನ. ಆದ್ರ ಅವನು ಕರ್ಕೊಂಡು ಹೋಗೋದಿಲ್ಲ, ಅವ್ರ ಬಾಸ್ ಅವರನ್ನ ಕರ್ಕೊಂಡು ಹೋಗ್ತಾರ. ಯಾಕೆ ಅವರು ಬಾಸ್ ಅವರನ್ನ ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತಾರ ಅನ್ನೋದನ್ನ ನನಗೆ ನಿಮ್ಮ ಕಮೆಂಟ್ ಅಲ್ಲಿ ಹೇಳ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. ಸಿರಾಕಸ್ a city in ancient means ಪ್ರಾಚೀನ ದಿನಗಳ. ಸಿರಾಕಸ್ ಅನ್ನೋ ಒಂದು ಏನು ಸಿಟಿ, ನಗರ ಯಾವ ಒಂದು ದೇಶಕ್ಕೆ ಸೇರಿದ್ದು ಅಂತ ಹೇಳಿ ಇಲ್ಲಿ ಅವರ ಕೇಳಿದಾರ. ಹೌದಾ, ಸಿರಾಕಸ್ ಅನ್ನೋ ಒಂದು ನಗರ ಯಾವ ದೇಶಕ್ಕೆ ಸೇರಿದ್ದು ಅಂತ ಕೇಳಿದ್ರೆ ancient days ಅಂತಂದ್ರ ಅನೇಕ ದಿನಗಳಿಂದ ಒಂದಾನೊಂದು ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಅಂತ ಹೇಳಿದಾರ. ಆ ಒಂದು ಘಟನೆ ನಡೆದಿದ್ದು ಒಂದು ಲೆಸನ್ ನಿಮ್ಮ ಒಂದು ಸೆಕೆಂಡ್ ಸಮ್ ಮೇ ಬಿ ಟ್ರೂ ಫ್ರೆಂಡ್ಶಿಪ್. ಅಲ್ಲಿ ಫ್ರೆಂಡ್ಸ್ ಇರ್ತಾರೆ. ಯಾರ್ಯಾರು? ಡೆಮನ್ ಅಂಡ್ ಪಿಥಿಯಾಸು ಇದು ಫ್ರೆಂಡ್ಸು. ನೆಕ್ಸ್ಟ್ ಕಿಂಗ್ ಇರ್ತಾನ, ಕಿಂಗ್ ಡೈನೋಸಿಯಸ್ಸು. ಎವಿಲ್ ಮೈಂಡೆಡ್ ರೂಲರ್, ಬಹಳ ಕ್ರೂರಿ ಆಗಿರ್ತಾನ. ಹೌದಾ, ಮೇನ್ ಇವ 3 ಥಿಂಗ್ಸ್ ರೀ, 3 ಪಾರ್ಟ್ಗಳು ಇಲ್ಲಿ ಬರ್ತಾವ. ಕಿಂಗ್ ಇರ್ತಾನ ಮತ್ತು ಡೆಮನ್ ಅಂಡ್ ಪಿಥಿಯಾಸ್ ಇರ್ತಾರ. ಡೆಮನ್ ಅಂಡ್ ಪಿಥಿಯಾಸ್ ವೇರ್ ಕೆಪ್ಟ್ ದೇರ್ ಪ್ರಾಮಿಸಸ್, ಅವರ ಪ್ರಾಮಿಸ್ ಗಳನ್ನ ಅವರು ಮುರಿಲಿಲ್ಲ. ಓಕೆ, ಟ್ರೂ ಫ್ರೆಂಡ್ಶಿಪ್ ಅನ್ನೋ ಒಂದು ಲೆಸನ್ ಅಲ್ಲಿ ನಾವು ಏನು ಕ್ವಶನ್ ಅನ್ನು ನೋಡ್ತೀವಿ. ಅದೇ ರೀತಿ ಸಿರಾಕಸ್ ಅನ್ನೋ ಒಂದು ನಗರ ಯಾವ ದೇಶದಲ್ಲಿ ಇತ್ತು? ಇಂಡಿಯಾದಲ್ಲಿ ಇತ್ತ, ಗ್ರೀಸ್ ಅಲ್ಲಿ ಇತ್ತ, US ಅಲ್ಲಿ ಇತ್ತ, ಚೀನಾದಲ್ಲಿ? ಆಪ್ಷನ್ ಬಿ ಅಂತ ನೋಡ್ತಾ ಇದ್ದೀವಿ. ಗ್ರೀಸ್ ಮೀನ್ಸ್ ಗ್ರೀಕ್ ನಗರ, ಗ್ರೀಕ್ ದೇಶದ ಒಂದು ಸಿರಾಕಸ್ ಅನ್ನೋ ಒಂದು ನಗರ. ಹೌದಾ, ಇಷ್ಟೆಲ್ಲ ಇಲ್ಲಿ ಟ್ರೂ ಫ್ರೆಂಡ್ಶಿಪ್ ಅಲ್ಲಿ ನೋಡ್ತೀವಿ ನಾವು. ಮೇನು ಡೆಮನ್ ಅಂಡ್ ಪಿಥಿಯಾಸ್ ಬರ್ತಾರ. ಮತ್ತು ಕಿಂಗ್ ಯಾವ ರಾಜ ಯಾರಾಗಿರ್ತಾನ? ಡೆನೋಸಿಸ್ ಆಗಿರ್ತಾನ. ಸೊ ಅವ ಹೆಂಗಿರ್ತಾನ? ಎವಿಲ್ ಮೈಂಡೆಡ್ ರೂಲರ್ ಆಗಿರ್ತಾನ. ಬಹಳ ಕ್ರೂರಿಯಾದಂತಹ ಮನಸ್ಥಿತಿಯನ್ನ ಅವ ಹೊಂದಿರ್ತಾನ ಅಂತ ಹೇಳಿ ನಾವ ನೋಡ್ತೇವಿ. ನೆಕ್ಸ್ಟ್ ಕ್ವಶನ್. ದ ಅಪೋಸಿಟ್ ಆಫ್ ವರ್ಡ್ ಹೇಟ್ ಈಸ್. ಬಹಳ ಸರಳವಾದಂತಹ ಪ್ರಶ್ನೆ ವಿದ್ಯಾರ್ಥಿಗಳೇ, ಬಹಳ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದ. ಹೇಟ್ ಮೀನ್ಸ್ ತಿರಸ್ಕರಿಸು. ಅದರದ ಅಪೋಸಿಟ್ ಮೀನಿಂಗ್, ಅಪೋಸಿಟ್ ವರ್ಡ್ ಕೇಳಿದಾರ, ತಿರಸ್ಕರಿಸು. ಈ ತರ ಅಪೋಸಿಟ್ ವರ್ಡ್ ಲವ್ ಆಗ್ತದ. ಲವ್ ಅಂತಂದ್ರೆ ಪ್ರೀತಿಸು. ಹೇಟು, ಲವ್ ಹೇಟು, ದೀಸ್ ಆರ್ ದಿ ಬೋತ್ ಏನಾಗ್ತಾವ? ಅಪೋಸಿಟ್ ವರ್ಡ್ಸ್ ಆಗ್ತಾವ. ನೆಕ್ಸ್ಟ್ ಕ್ವಶನ್, 12th ಕ್ವಶನ್ ನೋಡ್ರಿ. ಆಲ್ವೇಸ್ ಐ ವಿತ್ ಪ್ಲೇ ಕಿಟನ್. ಕೊಟ್ಟಂತ ಒಂದು ಪ್ರಶ್ನೆ, ರೀಅರೇಂಜ್ ದಿ ಜಂಬಲ್ಡ್ ಸೆಂಟೆನ್ಸ್. ಜಂಬಲ್ಡ್ ವರ್ಡ್ಸ್ ಅನ್ನ ನಾವು ರೀಅರೇಂಜ್ ಮಾಡಿದ್ರೆ ಏನಾಗ್ತದೆ? ಒಂದು ಮೀನಿಂಗ್ಫುಲ್ ಆದಂತ ಒಂದು ಸೆಂಟೆನ್ಸ್ ನಮಗ ಗುರ್ತಾಗದ. ಫಸ್ಟ್ ವಿ ಆರ್ ಗೋಯಿಂಗ್ ಟು ಯಾವ್ದೋ ಒಂದು ಸೆಂಟೆನ್ಸ್ ಮಾಡುವಾಗ ನೌನ್ ಮತ್ತು ಪ್ರನೌನ್ ನಾವು ಫೋಕಸ್ ಮಾಡ್ಬೇಕು. ನೌನ್ ಪ್ರನೌನ್ ಯಾವ್ದಾದ್ರು ಆಲ್ವೇಸ್, ಐ ವಿತ್ ಪ್ಲೇ ಕಿಟನ್. ಹೌದಾ, ಐ ಅನ್ನ ತಗೋರಿ ಫಸ್ಟ್, ಐ. ನೆಕ್ಸ್ಟ್ ಆಲ್ವೇಸ್. ನೆಕ್ಸ್ಟ್ ಕ್ರಿಯಾಪದ ಬರ್ತದ, ಪ್ಲೇ. ಕ್ರಿಯಾಪದದ ನಂತರ ಏನ್ ಬರ್ತದ? ಕಂಜಂಕ್ಷನ್ ಬಂತ ಇಲ್ಲಿ, ವಿತ್. ಯಾವ ಒಂದು ಪರ್ಸನ್ ಸ್ಪೀಚ್ ಅವನು ಯೂಸ್ ಮಾಡ್ಕೊಳ್ಳೋದು. ಕಿಟನ್. ಕಿಟನ್ ಮೀನ್ಸ್ ಬೆಕ್ಕಿನ ಮರಿ.
ಕಿಟನ್ ಅಂತ ನೋಡಿದ್ರೆ ಬೆಕ್ಕಿನ ಮರಿ. ಅದೇ ರೀತಿ ನಾವು ನಾಯಿ ಮರಿಗಳಿಗೆ ಏನಂತ ಕರಿತೀವಿ ಅಂತ ಹೇಳಿ ನಾವು ಡಾಗ್ಸ್ ಯಂಗ್ ಒನ್ ಗೆ ಏನಂತ ಕರಿತೀವಿ ಅಂತ ಕಾಮೆಂಟ್ ನಲ್ಲಿ ನನಗ ಕಾಮೆಂಟ್ ಮಾಡ್ಬೇಕಾ, ಕಾಮೆಂಟ್ ಬಾಕ್ಸ್ ಅಲ್ಲಿ. ಐ ಆಲ್ವೇಸ್ ಪ್ಲೇ ವಿತ್ ಕಿಟನ್, ನಾ ಯಾವಾಗ್ಲೂ ಏನ್ ಮಾಡ್ತಿದ್ದೆ, ಬೆಕ್ಕಿನ ಮರಿಗಳ ಜೊತೆ ನಾನು ಆಟವನ್ನ ಆಡ್ತಿದ್ದೆ. ಐ ಆಲ್ವೇಸ್ ಪ್ಲೇ ವಿತ್ ಕಿಟನ್ ಅಂತ ಹೇಳಿ ನಾವು ನೋಡ್ತೀವಿ. ರೀಅರೇಂಜ್ ಮಾಡಿದ್ವಿ, ಈ ಒಂದು ವರ್ಡ್ಸ್ ಗಳನ್ನ ನಾವು ರೀಅರೇಂಜ್ ಮಾಡಿ ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನ ದೊರಕಿದ್ವಿ. ಆಪ್ಷನ್ ಗಳು ನೋಡ್ರಿ, ಐ ಆಲ್ವೇಸ್ ಪ್ಲೇ ವಿತ್ ಕಿಟನ್ ಆಪ್ಷನ್ ಒಂದೇದೇ ಇದೆ, ಆಪ್ಷನ್ ಎ ಇದೆ, ಐ ಆಲ್ವೇಸ್ ಪ್ಲೇ ವಿತ್ ಕಿಟನ್. ಓಕೆ, ನೆಕ್ಸ್ಟ್ ಕ್ವಶನ್. ಹೌ ಮೆನಿ ಸೈಂಟಿಸ್ಟ್ ವೇರ್ ದೇರ್ ಆಟ್ ತುಂಬಾ ಸ್ಪೇಸ್ ಸೆಂಟರ್? ಈಗಾಗಲೇ ಈ ಒಂದು ಕ್ವಶನ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಇದ್ರ ಒಂದು ರಿಲೇಟೆಡ್ ಕ್ವಶನ್ ನಿಮಗೆ ಬಂದಿತ್ತು, ಹೌದಾ? ಎಕ್ಸಿಬಿಷನ್ ಕರ್ಕೊಂಡು ಹೋಗೋದು. ಹೌ ಮೆನಿ ಸೈಂಟಿಸ್ಟ್ ವೇರ್ ದೇರ್ ಆಟ್ ತುಂಬಾ ಸ್ಪೇಸ್ ಸೆಂಟರ್? ತುಂಬಾ ಸ್ಪೇಸ್ ಸೆಂಟರ್ ಅಲ್ಲಿ ಎಷ್ಟು ಜನ ಸೈಂಟಿಸ್ಟ್ ಗಳು ಇದ್ರು? ತುಂಬಾ ಸ್ಪೇಸ್ ಸೆಂಟರ್ ಎಲ್ಲಿದೆ? ಫಸ್ಟ್ ಆಫ್ ಆಲ್ ಕೇರಳದಲ್ಲಿದೆ, ನೆನಪಿರ್ಲಿ. ಕ್ವಶನ್ ಅರೈಸ್ ಆಗ್ಬಹುದು. ಕೇರಳದ ತುಂಬಾ ಸ್ಪೇಸ್ ಸೆಂಟರ್ ಕೇರಳದಲ್ಲಿದೆ. ಅದೇ ರೀತಿ ಆ ಒಂದು ತುಂಬಾ ಸ್ಪೇಸ್ ಸೆಂಟರ್ ಅಲ್ಲಿ ಮೇ ಬಿ ಅಬೌಟ್ 70 ಸೈಂಟಿಸ್ಟ್ ಅಂಡರ್ ಕೆಲಸ ಮಾಡ್ತಿದ್ರು, ಕೆಲಸವನ್ನ ಮಾಡ್ತಿದ್ರು. 70 ಸೈಂಟಿಸ್ಟ್ ಅಲ್ಲಿ ಕೆಲಸವನ್ನ ಮಾಡ್ತಾರೆ. ಎಲ್ಲರಿಗೂ ಬಾಸ್ ಯಾರಾಗಿದ್ರು? APJ ಅಬ್ದುಲ್ ಕಲಾಂ ಅವರ ಎಲ್ಲರಿಗೂ ಬಾಸ್ ಆಗಿದ್ರ ಅಂತ ಹೇಳಿ ನಾವು ನೋಡ್ತೀವಿ. ಹೌ ಮೆನಿ ಸೈಂಟಿಸ್ಟ್ ವೇರ್ ದೇರ್ ಆಟ್ ತುಂಬಾ ಸ್ಪೇಸ್ ಸೆಂಟರ್? ದ ಆನ್ಸರ್ ಈಸ್ ಆಪ್ಷನ್ ಸಿ, 70 scientists are there in ತುಂಬಾ ಸ್ಪೇಸ್ ಸೆಂಟರ್. ಓಕೆ, ನೆಕ್ಸ್ಟ್ ಕ್ವಶನ್. 14th ಕ್ವಶನ್ ನೋಡ್ರಿ. ರೈಟ್ ದ ಮೀನಿಂಗ್ ಆಫ್ ಕಾನ್ಫೆಸ್. ಕಾನ್ಫೆಸ್ ಅನ್ನೋ ಒಂದು ವರ್ಡ್ ದ ಮೀನಿಂಗ್ ಅನ್ನ ಕೇಳಿದಾರ. ಕಾನ್ಫೆಸ್ ಅನ್ನೋ ಒಂದು ವರ್ಡ್ ದ ಮೀನಿಂಗ್ ಅನ್ನ ನೋಡ್ತಾ ಹೋದ್ರೆ ನಾವಿಲ್ಲಿ ಕಾನ್ಫೆಸ್ ಅಂದ್ರೆ ಏನು, ಅದು ಸ್ಪಷ್ಟತೆ, ಮತ್ತೆ ಅದೇ ರೀತಿ ಏನನ್ನ ನಾವು ಕಾನ್ಫೆಸ್ ಮಾಡ್ತೇವೆ ಅದರದ ಸಿನೋನಿಮ್, ಮೀನಿಂಗ್ ಮೀನ್ಸ್ ಸಿನೋನಿಮ್ ಯಾವ್ದಾಗ್ತದ? ಆಪ್ಷನ್ ಎ ಪರ್ಮಿಟ್, ಸೈಲೆಂಟ್, ಅವಾಯ್ಡ್, ಆಪ್ಷನ್ ಡಿ ಅಡ್ಮಿಟ್ ಅದ. ಸೊ ಹಾಗಾಗಿ ನಾವಿಲ್ಲಿ ಕಾನ್ಫೆಸ್ ದ ಮೀನಿಂಗ್ ಅನ್ನ ನೋಡ್ತಾ ಹೋದ್ರೆ ಆಪ್ಷನ್ ಡಿ ಅಡ್ಮಿಟ್ ಆಗ್ತದ. ಆಪ್ಷನ್ ಡಿ ಅಡ್ಮಿಟ್. ಓಕೆ, ನೆಕ್ಸ್ಟ್ ಕ್ವಶನ್. ರೈಟ್ ದ ಅಪೋಸಿಟ್ ಜೆಂಡರ್ ಆಫ್ ಲಯನ್. ದ ಲಾಸ್ಟ್ ಕ್ವಶನ್ ನೋಡ್ರಿ, 15ನೇ ಪ್ರಶ್ನೆ ನೋಡ್ರಿ, ಇದು ಒಂದು ಕೊನೆಯ ಪ್ರಶ್ನೆ ಆಗಿರ್ತದ. ಅಪೋಸಿಟ್ ಜೆಂಡರ್ ಆಫ್ ದಿ ಲಯನ್. ಲಯನ್ ದ ಅಪೋಸಿಟ್ ಜೆಂಡರ್ ಕೇಳಿದಾರೆ. ಅಪೋಸಿಟ್ ಜೆಂಡರ್ ಮೀನ್ಸ್ ಅದು ಫೆಮಿನೈನ್ ಜೆಂಡರ್ ಆಗಿರ್ತದ. ಮಸ್ಕಲೈನ್ ಕೊಟ್ಟಿರ್ತಾರ, ಫೆಮಿನೈನ್ ಅನ್ನ ಚೂಸ್ ಮಾಡ್ಬೇಕಾ. ಫೆಮಿನೈನ್ ಕೊಟ್ಟಾಗ ನಾವು ಮಸ್ಕಲೈನ್ ಜೆಂಡರ್ ಅನ್ನ ಚೂಸ್ ಮಾಡ್ಬೇಕು. ಈಗ ನಿಮಗೆ ಜೆಂಡರ್ಸ್ ಗಳ ಬಗ್ಗೆ ನಾನು ಕ್ಲಿಯರ್ ಮಾಡಿದ್ದೇನೆ. genders. First one masculine, second one feminine, third one neuter, fourth one common. Masculine, feminine, neuter, common. Masculine means ಇಲ್ಲಿ boy, father. ಒಂದೊಂದು ಹೇಳ್ತೇನೆ. girl. neuter means ಜೀವಲದ ವಸ್ತುಗಳು. ಟೇಬಲ್, ಚೇರ್, ಫ್ಯಾನ್, ಬುಕ್, ಇವೆಲ್ಲ ನೀಟರ್ ಜೆಂಡರ್ಸ್. ಕಾಮನ್ ಜೆಂಡರ್ಸ್ ಗೆ ಪೇರೆಂಟ್ಸ್, ಡ್ಯಾನ್ಸರ್, ಸಿಂಗರ್, ಇವೆಲ್ಲ ಏನಾಗ್ತವೆ ಎಕ್ಸಾಂಪಲ್ಸ್ ಆಗ್ತವೆ. ಯಾವೊಂದು ಕಾಮನ್ ಜೆಂಡರ್ ಗೆ. ಇಲ್ಲಿ ಕೇಳಿದಾರೆ ಅಪೋಸಿಟ್ ಜೆಂಡರ್ ಆಫ್ ದ ಲಯನ್. ಲಯನ್ ಅಂತಂದ್ರೆ ಸಿಂಹ. ಸಿಂಹದ ಅಪೋಸಿಟ್ ಜೆಂಡರ್ ಯಾವುದು? ಸಿಂಹಿನಿ ಅನ್ನೋದನ್ನ ನಾವು ಇಂಗ್ಲಿಷ್ ನಲ್ಲಿ ಏನಂತ ಕರಿತೀರಿ ಅಂತಂದ್ರ ಲಯನ್ಸ್ ಅದ, ಲಯನೆಸ್ ಅದ, ಲಯನ್ಸ್ ಅದ, ಲಯನೀಸ್ ಅದ. ಆಪ್ಷನ್ ಬಿ ಲಯನೆಸ್ ಆಗ್ತದ. ನೆನಪಿರ್ಲಿ ವಿದ್ಯಾರ್ಥಿಗಳೇ, ಲಯನ್ ಅದ ಅಪೋಸಿಟ್ ಜೆಂಡರ್ ಲಯನೆಸ್ ಆಗ್ತದ. ಓಕೆ, ಈ ಒಂದು 15 ಪ್ರಶ್ನೆಗಳು ಬಹುಮುಖ್ಯ ಪ್ರಶ್ನೆಗಳನ್ನ ನಾವು ಇವತ್ತಿನ ದಿನ ಡಿಸ್ಕಷನ್ ಮಾಡಿದ್ವಿ. 15 ಪ್ರಶ್ನೆಗಳನ್ನ ಸಾಧ್ಯ ಆದ್ರೆ ಎಲ್ಲ ವಿದ್ಯಾರ್ಥಿಗಳು ಬರೆದುಕೊಂಡು ಅಭ್ಯಾಸವನ್ನ ಮಾಡ್ರಿ. ಸರಿಯಾಗಿ ಅಭ್ಯಾಸನ ಮಾಡಿದ್ದೆ ಅದಲ್ಲಿ ಮುಂಬರುವ ಪರೀಕ್ಷೆಗಳಲ್ಲಿ ನೀವು ಉತ್ತೀರ್ಣ ಆಗ್ತೀರಿ ಅಂತ ಹೇಳ್ತಾ ಇವತ್ತಿನ ಒಂದು 15 ಪ್ರಶ್ನೆಗಳನ್ನ ಮುಗಿಸಿ ಇವತ್ತಿನ ಒಂದು ಕ್ಲಾಸಿಗೆ ವಿದಾಯವನ್ನ ಹೇಳುವಂತ ಸಮಯ. ಧನ್ಯವಾದ.